ಈ ಕ್ಷೇತ್ರದ ಅಭಿವೃದ್ಧಿಗೆ 5 MLAಗಳ ಶ್ರಮ ಸಾಕ ಅಥವಾ ರಾಜ್ಯ ಸರ್ಕಾರದ ಬೆಂಬಲ ಬೇಕಾ ಸರ್? ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟದ ವ್ಯವಸ್ಥೆ ಇದು. ಗ್ರಾಮ ಪಂಚಾಯತ್ ಅವ್ರು ನಾವು ಜಿಲ್ಲಾ ಪಂಚಾಯತ್ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯದವ್ರು ನಾವು ಕೇಂದ್ರದ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ, ಅದು ನ್ಯಾಯವೂ ಅಲ್ಲ, ಸಾಮಾಜಿಕ ವ್ಯವಸ್ಥೆಯೂ ಅಲ್ಲ, ಸಂವಿಧಾನದ ಆಶಯವೂ ಅಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೂಡ, ನೀವು ಮುಖ್ಯಮಂತ್ರಿಗಳು ಶ್ರೀನಿವಾಸ ಪೂಜಾರಿ ನಿಮಗೆ ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನಿಮ್ಮನ್ನು ಏಕವಚನದಲ್ಲಿ ಕರೆಯುವಂಥ ಚರ್ಚೆಗೆ ನಾನು ಇಳಿಲಿಕ್ಕೆ ರೆಡಿ ಇಲ್ಲ. ಕೋಟಿ ತಗೊಳ್ಬೇಕು, ಯಾರೋ ಕೊಡ್ತಾರೆ ಅಂತ ಹೇಳಿಲ್ಲ, ತಗೊಳ್ಬೇಕಂತಲ್ಲ. ಅಂದರೆ ಕೋಟಿಗಟ್ಟಲೆ ಹಣ ಕೊಟ್ಟರು ಕೂಡ ನಿಮ್ಮನ್ನು ಏಕವಚನದಲ್ಲಿ ಕರೀಲಿಕ್ಕೆ ನಾನು ರೆಡಿ ಇಲ್ಲ. ಆದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ನೀವು ರಾಷ್ಟ್ರಪತಿಯವರನ್ನು ಮತ್ತು ಪ್ರಧಾನಿಯವರನ್ನ ಏಕವಚನದಲ್ಲಿ ಕರೆದು ಸರಿಯಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರಂದ್ರೆ, ಬಾಯಿ ತಪ್ಪಿ ಹೇಳಿದೆ ಅಂತ ಹೇಳಿಬಿಟ್ರು. ಮತ್ತು ನಾನು ಅವ್ರು ದೊಡ್ಡವರು ಅಷ್ಟಾದರೂ ಹೇಳಿದ್ರಲ್ಲ ಸುಮ್ಮನಿದ್ದೆ. ಇದು ಸಾಮಾಜಿಕವಾದಂಥ ವ್ಯವಸ್ಥೆಗಳ ನಡುವೆ ಒಬ್ಬರನ್ನೊಬ್ಬರು ಗೌರವಿಸಿಕೊಂಡು ಹೋದಾಗ ಮಾತ್ರ ನಮ್ಗೆ ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ಮತ್ತು ನಮ್ಮ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.